ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಮಾಡ್ತಿರ್ತಕ್ಕಂಥ ಸಂಚಿಕೆ ಅದ್ಭುತವಾಗಿದೆ ಅಂತೇಳಿ ನನ್ನ ಭಾವನೆ. ಯಾಕಂದರೆ ಈಗೂ ಈ ಒಂದು ಪರಿಸ್ಥಿತಿಯಲ್ಲಿ ಇಂಥವರು ಕೂಡ ಇದ್ದಾರೆ ನಮ್ಮ ನಡುವೆ ಅನ್ನುವಂಥ ಒಂದು ಭಾವನೆಯಿಂದ ಈ ಸಂಚಿಕೆ ನನಗೆ ಅತಿ ಇಷ್ಟ ಆಯಿತು. ಜೊತೆಗೆ ಕನ್ನಡಿಗ ಚಾನಲ್ ವೈಟಿಯ ಸಮಸ್ತ ವೀಕ್ಷಕರಿಗೆ ತಲುಪಿಸುವ ಒಂದು ಉದ್ದೇಶದಿಂದ ಈ ಸಂಚಿಕೆಯನ್ನು ನಾನು ಮಾಡ್ತಾಯಿದ್ದೇನೆ. ಯಾಕಂದರೆ ಜಗತ್ತಿನಲ್ಲಿ ಎಂತೆಂಥವರು ಇರ್ತಾರೆ, ಅವರೆಲ್ಲರ ಒಂದು ವಿಚಿತ್ರ ನಡವಳಿಕೆಗಳಿಂದಲೋ ಅಥವಾ ಅವರು ಮಾಡ್ತಿರ್ತಕ್ಕಂಥ ಹಾವಭಾವಗಳಿಂದಲೋ, ಅವರು ಮಾಡ್ತಿರ್ತಕ್ಕಂಥ ವಿಚಿತ್ರ ವೇಷಭೂಷಣಗಳಿಂದಲೋ ಅವರು ಹೆಚ್ಚು ಜನಪ್ರಿಯರಾಗಿರ್ತಾರೆ. ಹಾಗೂ ಅವರು ಯಾವಾಗಲೂ ಕೂಡ ಜನಮಾನಸದಲ್ಲಿ ಅವರ ಒಂದು ಪ್ರತಿಭೆ ಸ್ಮೃತಿ ಪಟಲದಲ್ಲಿ ಇರುತ್ತೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಹಲವಾರು ನಿದರ್ಶನಗಳನ್ನು ಕೂಡ ನಾವು ನೋಡಿದ್ದೇವೆ. ಹೀಗಿರುವಾಗ ಈಗ ನಾನು ಮಾಡ್ತಿರ್ತಕ್ಕಂಥ ಸಂಚಿಕೆ ಅತಿ ಅದ್ಭುತವಾದಂಥ ಸಂಚಿಕೆ ಅಂತಲೇ ನನ್ನ ಒಂದು ಭಾವನೆ. ಹೀಗಿರುವಾಗ ಜಗತ್ತಿನಲ್ಲಿ ಎಷ್ಟೋ ಜನ ಸಾಧನೆ ಮಾಡಿರ್ತಾರೆ. ಆ ಸಾಧನೆಗಳ ಒಂದು ಮೆಲುಕು ಹಾಕಿದಾಗ ಆಗುವ ಮನಸ್ಸಿಗೆ ಆಗ್ತಕ್ಕಂಥ ಒಂದು ಸಂತೋಷ ಹಾಗೂ ನಾವು ಈ ರೀತಿ ಯಾಕೆ ಆಗಬಾರ್ದು ಅನ್ನುವಂಥ ಒಂದು ಪರಿಕಲ್ಪನೆ ಪ್ರತಿಯೊಬ್ಬರಲ್ಲಿಯೂ ಕೂಡ ಬರುವುದು ಸ್ವಾಭಾವಿಕ. ಹಾಗಿರುವಾಗ ಈ ಸಂಚಿಕೆಯಿಂದ ನಾವು ಏನು ತಿಳ್ಕೊಳ್ಬೋದು ಅನ್ನುವಂಥ ಉದ್ದೇಶವೂ ಕೂಡ ನನ್ನಲ್ಲಿ ಇದೆ. ಅದನ್ನು ತಾವೆಲ್ಲರೂ ಕೂಡ ಕಮೆಂಟ್ ಮುಖಾಂತರ ನನಗೆ ತಿಳಿಸ್ರಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಕನ್ನಡಿಗ ಚಾನೆಲ್ ವೈಟಿಯ ಸಮಸ್ತ ವೀಕ್ಷಕರಿಗೆ ವಿನಂತಿ ಮಾಡ್ಕೊಳ್ತೀನಿ. ಜೊತೆಗೆ ಈಗಿನ ಕಾಲದಲ್ಲಿ ಅಂದರೆ ಪ್ರಸ್ತುತ ಸಂದರ್ಭಗಳಲ್ಲಿ ಒಬ್ಬ ಹುಡುಗನಿಗೆ ಒಂದು ಕನ್ಯೆ ಸಿಗಬೇಕಾದ್ರೆ ಸಾಕಷ್ಟು ಜಾತಕಗಳನ್ನು ನೋಡ್ತಾರೆ, ಸಾಕಷ್ಟು ಊರುಗಳಿಗೆ ಹೋಗ್ತಾರೆ, ಸಾಕಷ್ಟು ಕನ್ಯೆಗಳನ್ನು ನೋಡ್ತಾರೆ. ಆದರೆ ಒಬ್ಬ ಹುಡುಗಿಯೂ ಕೂಡ ಈಗ ಸಿಗುವುದು ಒಂದು ಅಷ್ಟೊಂದು ಸುಲಭವಲ್ಲ ಅನ್ನುವಂಥ ವಾತಾವರಣ ಇರುವಾಗ ಈ ಸಂಚಿಕೆಯಲ್ಲಿ ಬರ್ತಿರ್ತಕ್ಕಂಥ ಈ ವ್ಯಕ್ತಿ ಎಷ್ಟು ಮದುವೆಯಾಗಿದ್ದಾನೆ, ಅವನಿಗೆ ಎಷ್ಟು ಮಕ್ಕಳಿದ್ದಾವೆ, ಹಾಗೂ ಎಷ್ಟು ಮೊಮ್ಮಕ್ಕಳು ಕೂಡ ಅವನಿಗೆ ಆಗಿದ್ದಾವೆ ಅನ್ನೋದನ್ನು ನಾವು ವಿಚಾರ ಮಾಡಿದಾಗ ಒಂದು ಕ್ಷಣ ಆಶ್ಚರ್ಯ ಹಾಗೂ ಭಯ ಉಂಟಾಗ್ತೈತಿ. ಅಂಥ ಒಂದು ಆಶ್ಚರ್ಯಕರವಾದಂಥ ಸಂಚಿಕೆ ಈ ಸಂಚಿಕೆ ಅಂತೇಳಿ ನಾನು ಭಾವಿಸ್ತೀನಿ. ಹೀಗಿರುವಾಗ ಈಗ ನಾನು ಪ್ರಸ್ತುತಪಡಿಸ್ತಿರ್ತಕ್ಕಂಥ ಈ ಸಂಚಿಕೆ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅನ್ನುವಂಥ ಭಾವನೆಯಿಂದ ಕೂಡ ನಾನು ಈ ಸಂಚಿಕೆಯನ್ನು ಮಾಡ್ತಾಯಿದ್ದೇನೆ. ಜೊತೆಗೆ ನಿನ್ನೆ ಮಾಡಿರ್ತಕ್ಕಂಥ ಸಂಚಿಕೆಯಿಂದ ಬೆಂಗಳೂರಿನ ನೆಲಮಂಗಲದಲ್ಲಿ ಇರ್ತಕ್ಕಂಥ ಉಮೇಶ್ ಅನ್ನೋವರು ಕೂಡ ನನಗೆ ಒಬ್ಬರು ಫೋನ್ ಮುಖಾಂತರ ಸಂಪರ್ಕ ಮಾಡಿ, ಅವರ ದೊಡ್ಡಪ್ಪನೋ ಏನೋ ಅಥವಾ ಅವ್ರ ಮಾಮನೋ ಗೊತ್ತಿಲ್ಲ, ಯಾರಿಗೋ ಒಬ್ಬರಿಗೆ ಕ್ಯಾನ್ಸರ್ ಆಗಿದೆ ಅಂತೆ, ಅವರು ತುಂಬ ಕ್ರಿಟಿಕಲ್ ಕಂಡೀಷನ್ದಲ್ಲಿ ಇದ್ದಾರಂತೆ. ಹೀಗಾಗಿ ಚಿಲಕವಾಡಿಯ ದೇವಸ್ಥಾನ ಅಂದರೆ ಶಂಭುಲಿಂಗೇಶ್ವರ ದೇವಸ್ಥಾನದ ಬೆಟ್ಟದಲ್ಲಿ ಇರತಕ್ಕಂಥ ಸಂಜೀವಿನಿ ನೀರನ್ನು ಅಲ್ಲಿ ಹೋದ್ರೆ ಕೊಡ್ತಾರೇನು, ಹೀಗೆ ನನಗೆ ಅವರು ಕೇಳಿದರು. ಇಲ್ಲ, ಕೊಡ್ತಾರೆ ಅಂಥೇಳಿ ನಾನು ಅವ್ರಿಗೆ ಹೇಳಿದೆ. ಇವತ್ತು ಅವರು ಹೋಗಿರ್ಬೋದು. ಹೋದ ತಕ್ಷಣ ಅಲ್ಲಿ ನನಗೆ ಅರ್ಚಕರಿಂದ ನನಗೆ ಫೋನ್ ಮಾಡಿಸ್ತೀವಿ ಅಂತ ಕೂಡ ಹೇಳಿದರು. ಹೀಗೆ ಕನ್ನಡಿಗ ಚಾನಲ್ ವೈಟಿ ಈಗ ನಿಜಕ್ಕೂ ಕೂಡ ಎಲ್ಲರಿಗೂ ಕೂಡ ಅನುಕೂಲವಾಗುವಂಥ, ಎಲ್ಲರಿಗೂ ಉಪಯೋಗವಾಗುವಂಥ, ಅವರ ಜೀವನಕ್ಕೆ ಒಂದು ಸಂದೇಶವನ್ನು ನೀಡ್ತಿರ್ತಕ್ಕಂಥ ಸಂಚಿಕೆಯಾಗಿ ನಾನು ಈ ಸಂಚಿಕೆಯನ್ನು ಪ್ರಸ್ತುತಪಡಿಸ್ತಾ ಇರೋದು ಕೂಡ ನನಗೆ ಹೆಮ್ಮೆ ಅನ್ನಿಸ್ತೈತಿ. ಜೊತೆಗೆ ಸಂತೋಷವೂ ಕೂಡ ಉಂಟಾಗ್ತೈತಿ. ಹೀಗಾಗಿ ಇವತ್ತಿನ ಸಂಚಿಕೆಯನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ನಿಜಕ್ಕೂ ಕೂಡ ಈ ಸಂಚಿಕೆ ಅದ್ಭುತವಾದ ಸಂಚಿಕೆ ಅನ್ನುವಂಥ ಭಾವನೆ ನನ್ನದು. ಹೀಗಿರುವಾಗ ಇದು ನಮ್ಮ ದೇಶದಲ್ಲಿ ಅಲ್ಲ, ಇದು ಆಫ್ರಿಕಾ ಖಂಡದ ಉಗಾಂಡ ದೇಶದಲ್ಲಿ ಇರತಕ್ಕಂಥ ಒಬ್ಬ ವ್ಯಕ್ತಿಯ ಒಂದು ಜೀವನ ಆಧಾರಿತ ಘಟನೆ. ಈಗ ಇವರು ಕೂಡ ನಮ್ಮ ನಡುವೆಯೇ ಜೀವಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಸತ್ಯ ಒಂದು ವಿಷಯವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಪ್ರಸ್ತುತಪಡಿಸಲಿಕ್ಕೆ ಇಷ್ಟಪಡ್ತೀನಿ. ಈ ವ್ಯಕ್ತಿಗೆ 12 ಜನ ಹೆಂಡತಿಯರು. ಅಂದ್ರೆ ಇವನ ಹೆಸರು ಮೂಸಾ ಸುಸಯ್ಯ ಅಂಥೇಳಿ ಇವರ ಹೆಸರು. ಅವರಿಗೆ 12 ಜನ ಪತ್ನಿಯರು, ಜೊತೆಗೆ 102 ಮಕ್ಕಳನ್ನು ಹೆತ್ತಿದ್ದಾರೆ. ಅಂದ್ರೆ ಮಹಾಭಾರತದಲ್ಲಿ ಬರ್ತಿರ್ತಕ್ಕಂಥ ಕುರುವಂಶದಲ್ಲಿ ಧೃತರಾಷ್ಟ್ರನಿಗೆ ಹಾಗೂ
ಗಾಂಧಾರಿಗೆ 101 ಮಕ್ಕಳು ಅಂತೇಳಿ ನಾವು ಕೇಳಿದ್ದೀವಿ. ಆದರೆ ಈ ವ್ಯಕ್ತಿ 102 ಮಕ್ಕಳನ್ನು ಹೆತ್ತಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಇವನಿಗೆ ಸಾಕಷ್ಟು ಪ್ರಮಾಣದಲ್ಲಿ ಮೊಮ್ಮಕ್ಕಳು ಕೂಡ ಹುಟ್ಟಿದ್ದಾವೆ. ಅಂದರೆ 578 ಮೊಮ್ಮಕ್ಕಳನ್ನು ಇವನು ಪಡೆದಿದ್ದಾನೆ. ಹೀಗಿರುವಾಗ ಆ ಊರಿನ ತುಂಬೆಲ್ಲ ಇವನ ಸಂಸಾರವೇ ಇದೆ ಅಂತೇಳಿ ನಾನು ಭಾವಿಸ್ತೀನಿ. ಇದೇ ಕೂಡ. ಹೀಗಾಗಿ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಇವನು ಅಕ್ಕಪಕ್ಕದಲ್ಲೇ ಗುಡಿಸಲುಗಳನ್ನು ಹಾಕಿ ಕೊಟ್ಟಿದ್ದಾನೆ. ಜೊತೆಗೆ ಹಬ್ಬ ಹರಿದಿನಗಳು ಬಂದಾಗ, ಏನಾದರೂ ಸಮಾರಂಭಗಳು ನೆರವೇರಿದಾಗ ಪ್ರತಿಯೊಬ್ಬರು ಕೂಡ ಎಲ್ಲರೂ ಕೂಡ ಸಂಭ್ರಮಿಸ್ತಾ ಆಚರಿಸ್ತಾ ಇರೋದು ಕೂಡ ವಾಡಿಕೆ. ಹೀಗಿರುವಾಗ ಇಂಥ ಒಬ್ಬ ವ್ಯಕ್ತಿ ಈಗ ಅವನಿಗೆ 68 ವರ್ಷ, 12 ಜನ ಪತ್ನಿಯರು, 102 ಜನ ಮಕ್ಕಳು, ಜೊತೆಗೆ 578 ಜನ ಮೊಮ್ಮಕ್ಕಳನ್ನು ಹೊಂದಿರತಕ್ಕಂಥ ಈ ವ್ಯಕ್ತಿಗೆ ಈಗ 68 ವರ್ಷ. ಹೀಗಿರುವಾಗ ವರ್ಷಕ್ಕೆ ಎಷ್ಟು ಜನ ಮಕ್ಕಳನ್ನ ಹೆತ್ತ ಮತ್ತು ಜೊತೆಗೆ ಮೊಮ್ಮಕ್ಕಳು ಎಷ್ಟು ಆದವು ಅನ್ನೋದನ್ನು ನಿಮ್ಮ ವಿವೇಚನೆಗೆ ನಾನು ಬಿಡ್ತೀನಿ. ಹೀಗಿರುವಾಗ ಇಂಥವರು ನಮ್ಮ ನಡುವೆ ಇದ್ದಾರಲ್ಲ ಅನ್ನುವಂಥ ಒಂದು ಆಶ್ಚರ್ಯಕರವಾದಂಥ ಸಂಗತಿಯನ್ನು ನಾನು ಕನ್ನಡಿಗ ಚಾನಲ್ YTM ಮುಖಾಂತರ ಪ್ರತಿಯೊಬ್ಬರಿಗೂ ಕೂಡ ತಲುಪಿಸಲಿಕ್ಕೆ ಇಷ್ಟಪಡ್ತೀನಿ. ಹೀಗಿರುವಾಗ ಇಂಥವರು ಕೂಡ, ಯಾಕಂದರೆ ಈಗಿನ ಮೊದಲು ಅವಿಭಕ್ತ ಕುಟುಂಬಗಳು ಇದ್ದು, ಅವಿಭಕ್ತ ಕುಟುಂಬಗಳಲ್ಲಿ ಸುಮಾರು 2 ರಿಂದ 3, 4, 5 ಜನ ಪತ್ನಿಯರನ್ನು ಹೊಂದಿರ್ತಿದ್ರು. ಆದರೆ ಇತ್ತಿತ್ತಲಾಗಿ ಅವು ಕಡಿಮೆಯಾಗಿವೆ. ಅಲ್ಲೊಂದೋ ಇಲ್ಲೊಂದೋ ಅನ್ನುವಂಥ ಒಂದು ವಾತಾವರಣ ಇರುವಾಗ ಈ ವ್ಯಕ್ತಿ 12 ಜನ ಮಡದಿಯರನ್ನು ಹೊಂದಿ 102 ಜನ ಮಕ್ಕಳನ್ನು ಹುಟ್ಟಿಸಿ, ಜೊತೆಗೆ 578 ಮೊಮ್ಮಕ್ಕಳನ್ನು ಕಂಡಿರ್ತಕ್ಕಂಥ ಈ ವ್ಯಕ್ತಿಯ ಸಾಧನೆ ನಿಜಕ್ಕೂ ಕೂಡ ಎಲ್ಲರಿಗೂ ಕೂಡ ಆಶ್ಚರ್ಯ ಉಂಟು ಮಾಡುವಂಥ ಸಾಧನೆ ಅನ್ನುವಂಥ ಭಾವನೆ ಪ್ರತಿಯೊಬ್ಬರಲ್ಲೂ ಕೂಡ ಮೂಡಲಿಕ್ಕೆ ಸಾಧ್ಯ. ಹೀಗಿರುವಾಗ ಪ್ರಪಂಚದಲ್ಲಿ ಎಂತೆಂಥ ವ್ಯಕ್ತಿಗಳು ಇರ್ತಾರೆ ಅನ್ನೋದಕ್ಕೆ ಇದು ಕೂಡ ಒಂದು ಸಾಕ್ಷಿ. ಹೀಗಿರುವಾಗ ಈ ಸಂಚಿಕೆ ನಿಜಕ್ಕೂ ಕೂಡ ನೀವೆಲ್ಲರೂ ಕೂಡ ಇಷ್ಟಪಡ್ತೀರಿ ಅಂತೇಳಿ ನಾನು ಭಾವಿಸ್ತೀನಿ. ಜೊತೆಗೆ ನಮ್ಮ ದೇಶದಲ್ಲಿಯೂ ಕೂಡ ಇರ್ಬೋದು. ಆದರೆ ಈ ಪ್ರಮಾಣದಲ್ಲಿ ಮಕ್ಕಳನ್ನು ಮೊಮ್ಮಕ್ಕಳನ್ನು ಕಂಡಿರ್ತಕ್ಕಂಥ ಯಾರೂ ಇಲ್ಲ ಅನ್ನುವಂಥ ಭಾವನೆ ನನ್ನದು. ಹೀಗಿರುವಾಗ ಈ ಒಂದು ಪರಿಸ್ಥಿತಿಯಲ್ಲಿ ನಿಮ್ಮ ಊರಿನಲ್ಲಿ, ನಿಮ್ಮ ಪ್ರದೇಶಗಳಲ್ಲಿ ಹಾಗೂ ನಿಮ್ಮ ರಾಜ್ಯಗಳಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಇಂಥ ಒಂದು ಘಟನೆಗಳು ನಡೆದಿದ್ದರೆ ಅವು ಈಗಲೂ ಕೂಡ ನಮ್ಮ ನಡುವೆ ಜೀವಿಸ್ತಾ ಇದ್ದರೆ ಆ ಒಂದು ವಿಷಯವನ್ನು ಕೂಡ ಕನ್ನಡಿಗ ಚಾನಲ್ YTಗೆ ನೀವು ಸಂಪರ್ಕ ಮಾಡಿ ನನಗೆ ಆ ವಿಷಯವನ್ನು ತಿಳಿಸಿದರೆ ನಾನು ಒಂದು ಸಂಚಿಕೆಯನ್ನು ಮಾಡಿ ಸಮಸ್ತ ಕನ್ನಡ ನಾಡಿನ ಜನತೆಗೆ ಅರ್ಪಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ತಮ್ಮೆಲ್ಲರಿಗೂ ಕೂಡ ಕೇಳ್ಕೊಳ್ತೀನಿ. ಹೀಗಿರುವಾಗ ಈ ಸಂಚಿಕೆಯಲ್ಲಿ ಬರ್ತಿರ್ತಕ್ಕಂಥ ವ್ಯಕ್ತಿ ನಿಜಕ್ಕೂ ಕೂಡ ಅಪರೂಪದ ವ್ಯಕ್ತಿ ಅಂತಲೇ ನಾನು ಭಾವಿಸ್ತೀನಿ. ಯಾಕಂದರೆ ಎಲ್ಲರ ಜೊತೆಗೆ ಅನ್ಯೋನ್ಯತೆಯಿಂದ ಇರ್ತಾನೆ. ಜೊತೆಗೆ ಎಲ್ಲ ಮಡದಿಯರೊಂದಿಗೂ ಕೂಡ ಪ್ರೀತಿ ಸಂತೋಷದಿಂದ ಬಾಳನ್ನು ಬಾಳ್ತಾ ಇದ್ದಾರೆ. ಜೊತೆಗೆ ಈಗ ಇತ್ತೀಚಲಾಗಿ ಇವನಿಗೆ ಅವನ ಮೊಮ್ಮಕ್ಕಳ ಹೆಸರುಗಳು ಕೂಡ ನೆನಪು ಆಗೋದಿಲ್ಲ. ಅವರನ್ನು ಗುರುತಿಸ್ತಾನೆ, ಆದರೆ ಅವರ ಮೊಮ್ಮಕ್ಕಳ ಹೆಸರುಗಳು ಇವನಿಗೆ ನೆನಪಿಗೆ ಬರೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಅವನು ಆಡಿದ್ದಾನೆ. ಹೀಗಾಗಿ 1, 2, 10, 20 ಎಷ್ಟು ಜನ ಅಂತೇಳಿಕೆಯಿಂದ ಅವನು ನೆನಪಿಡಲಿಕ್ಕೆ ಸಾಧ್ಯ? 578 ಮೊಮ್ಮಕ್ಕಳು. 1, 2 ಎಷ್ಟು ಮೊಮ್ಮಕ್ಕಳ ಹೆಸರು ನೆನಪಿಡಲಿಕ್ಕೆ ಸಾಧ್ಯ? ಹೀಗಿರುವಾಗ ಈ ಒಂದು ಸಾಧನೆಯನ್ನು ಗೈದಿರ್ತಕ್ಕಂಥ ಈ ವ್ಯಕ್ತಿಗೆ ಕನ್ನಡಿಗ ಚಾನಲ್ YTಯ ಸಮಸ್ತ ವೀಕ್ಷಕರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಜೊತೆಗೆ ಯಾಕಪ್ಪ ನಿನಗೆ ಬೇಕಾಗಿತ್ತು, ಇಷ್ಟೊಂದು ಜನ ಮಕ್ಕಳು, ಇಷ್ಟೊಂದು ಜನ ಮಡದಿಯರು, ಇಷ್ಟೊಂದು ಜನ ಮೊಮ್ಮಕ್ಕಳನ್ನು ನೀನು ಪಡೆದಿರುವುದು ಹೆಮ್ಮೆ ಅನಿಸಿದರೂ ಕೂಡ ಇದು ಈಗ ಇತ್ತಿತ್ತಲಾಗಿ ಬದುಕೋದಕ್ಕೆ ಸ್ವಲ್ಪ ಕಷ್ಟ ಅನ್ನುವಂಥ ಭಾವನೆ ನನ್ನದು. ಯಾಕಂದರೆ ಬೆಲೆ ಏರಿಕೆ ಹಾಗೂ ದಿನಸಿ ಸಾಮಾನುಗಳ ಒಂದು ಮುಗಿಲು ಮುಟ್ಟಿರ್ತಕ್ಕಂಥ ಒಂದು ಬೆಲೆ ಏರಿಕೆ ಹಾಗೂ ಪ್ರತಿಯೊಬ್ಬರೂ ಕೂಡ ಸಲಹಬೇಕಾದ್ರೆ ಎಷ್ಟೊಂದು ಕಷ್ಟಪಡಬೇಕಾಗ್ತೈತಿ. ಇವನೇನು ದೊಡ್ಡ ಶ್ರೀಮಂತನೂ ಅಲ್ಲ. ಹೀಗಿರುವಾಗ ಶ್ರೀಮಂತರಾದರೂ ಕೂಡ ಇದನ್ನು ತಡೆದುಕೊಳ್ಳುವಷ್ಟು ಶಕ್ತಿಯೂ ಕೂಡ ಇರೋದಿಲ್ಲ ಅನ್ನುವಂಥ ಕಲ್ಪನೆ ನನ್ನದು. ಹೀಗಿರುವಾಗ ಇಂಥ ಒಂದು ಪರಿಸ್ಥಿತಿಯಲ್ಲಿ ಈಗಲೂ ಕೂಡ ನಮ್ಮ ನಡುವೆ ಇರತಕ್ಕಂಥ ಈ ವ್ಯಕ್ತಿ ಹಾಗೂ ಇವರ ಕುಟುಂಬ, ಇವರ ಮಡದಿಯರು, ಇವರ ಮೊಮ್ಮಕ್ಕಳು, ಇವರ ಮಕ್ಕಳು
ಎಲ್ಲರನ್ನೂ ಕೂಡ ನಾನು ಈ ಸಂದರ್ಭದಲ್ಲಿ ಕನ್ನಡಿಗ ಚಾನಲ್ YT ಮುಖಾಂತರ ಪರಿಚಯಿಸಿದ್ದೇನೆ. ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತಲೇ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ನಿಮ್ಮ ಕಮೆಂಟ್ ಮುಖಾಂತರ ನನಗೆ ತಿಳಿಸ್ರಿ. ಜೊತೆಗೆ ನಿಮ್ಮ ಅಕ್ಕಪಕ್ಕದಲ್ಲಿ ನಿಮ್ಮ ಊರುಗಳಲ್ಲಿ ಇರ್ತಕ್ಕಂಥ ಇಂಥ ಒಂದು ಕುಟುಂಬ ಯಾವುದಾದ್ರೂ ಇದ್ದರೂ ಕೂಡ ನನಗೆ ತಿಳಿಸ್ರಿ. ಅದನ್ನು ನಾನು ಮಾಡ್ತೀನಿ ಸಂಚಿಕೆ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಕೂಡ ಸತ್ಯವಾಗಿರ್ತವೆ, ವಸ್ತುನಿಷ್ಠವಾಗಿರ್ತವೆ, ಪಾರದರ್ಶಕವಾಗಿರ್ತವೆ ಅನ್ನೋದಕ್ಕೆ ಈ ಸಂಚಿಕೆಯು ಕೂಡ ಒಂದು ಸಾಕ್ಷಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿಯವರೆಗೂ ನನ್ನ ನಮಸ್ಕಾರ.